ನನ್ನ ಕರುನಾಡಿನ ಜನತೆಗೆ ನಾನೊಂದು ಸಂದೇಶ ಕೊಡಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ಎಲ್ಲಿವರೆಗೂ ಈ ಅನ್ಯಾಯದ ಆಸರೆಯಲ್ಲಿ, ಅತ್ಯಾಚಾರದ ಆಸರೆಯಲ್ಲಿ ಬದುಕ್ತಿರ್ತೀರ? ಹೊರಗೆ ಬನ್ನಿ, ವಿಚಾರ ಮಾಡಿ, ಹೊರಗಡೆ ಬಂದು ವಿಚಾರ ಮಾಡಿ. ನೋಡಿ ನಿಮಗೋಸ್ಕರ ಉಪೇಂದ್ರ ಅವರು ಎಂಥ ಒಳ್ಳೆ ಪ್ರಜಾಕೀಯ ಪಕ್ಷನ ಸ್ಥಾಪನೆ ಮಾಡಿದ್ದಾರೆ ಅಲ್ವಾ? ಅದನ್ನು ಯಾಕೆ ಸದುಪಯೋಗ ಮಾಡ್ಕೋಬಾರ್ದು ನಾವು? ಎಷ್ಟು ಒಳ್ಳೆ ವಿಚಾರಗಳಿವೆ ನೋಡಿ. ಒಂದು ಕಾಲಕ್ಕೆ ಬಸವಣ್ಣನವರು ಜನರನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ. ಕೈಲಾಸನೇ ಇಲ್ಲಿ ನಮ್ಮ ನಾಡಿನಲ್ಲಿ ತಂದು ಕಲ್ಯಾಣ ಪಟ್ಟಣವನ್ನು ರಚನೆ ಮಾಡಿದರು. ಅದೇ ಥರ ನನಗೆ ಅದೇ ನೆನಪು ಬರ್ತಾ ಇದೆ. ಉಪೇಂದ್ರ ಅವರು ಸ್ಥಾಪನೆ ಮಾಡಿರುವ ಪಕ್ಷವು ಕೂಡ ಹಾಗೇ ಇದೆ. ಆ ಪಕ್ಷ ಕೂಡ ಹಾಗೇ ಇದೆ. ಅದರಲ್ಲಿ ಎಷ್ಟು ಒಳ್ಳೆ ವಿಚಾರಗಳಿವೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿರೋ ಆ ವಿಚಾರಗಳೆಲ್ಲ ಇವಾಗ ನನಗೆ ನೆನಪಿಗೆ ಬರ್ತಾಯಿವೆ. ಆ ಬಸವಣ್ಣನವ್ರ ವಿಚಾರಗಳು, ಉಪೇಂದ್ರ ಅವ್ರ ವಿಚಾರಗಳು ಸಿಮಿಲರ್ ಇದೆ. ಅದಕ್ಕೆ ನಾನು ತುಂಬ ಖುಷಿ ಕೊಡ್ತು. ದಯವಿಟ್ಟು ಅದರ ಲಾಭನ ತಗೊಳ್ಳಿ, ಅದರ ಲಾಭ ತಗೊಳ್ಳಿ. ನೋಡಿ, ನಾನು ಮಾತು ಹೇಳ್ತೀನಿ. ಒಬ್ಬ ರೈತ ಇರ್ತಾನೆ, ಬಟ್ ಅವನು ಹೊಲಕ್ಕೆ ಹೋಗೋದಿಲ್ಲ. ಒಳ್ಳೆ ಭೂಮಿ ಇದೆ, ಫಲವತ್ತಾದ ಭೂಮಿ ಇದೆ, ಏನು ಬಿತ್ತಿದ್ರೂ ಬೆಳೆಯುತ್ತೆ, ಅಷ್ಟು ಒಳ್ಳೆ ಭೂಮಿ ಇದೆ, ನೀರಾವರಿ ಇದೆ, ಆಮೇಲೆ ಬೇಲಿಯೂ ಕೂಡ ಇದೆ. ಎಲ್ಲ ಇರುವಾಗಲೂ ಕೂಡ ಅವನು ಹೊಲಕ್ಕೆ ಹೋಗಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಅಲ್ಲಿ ಬರೀ ಕಲ್ಲು ಮುಳ್ಳು ಬೆಳೆದ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಅದರಲ್ಲಿ ಜೀವಜಂತುಗಳು, ವಿಷಪೂರಿತ ಜೀವಜಂತುಗಳು, ಹಾವು, ತೇಳು, ಮುಳ್ಳು ಇವೆಲ್ಲ ಸೇರಿಕೊಂಡು ಹಾಳಾಗ್ಬಿಡುತ್ತೆ. ಆ ಹೊಲನೇ ಕೆಟ್ಟು ಹೋಗ್ಬಿಡುತ್ತೆ. ಹೌದಲ್ವಾ? ಅದೇ ಥರ ಆಗುತ್ತೆ. ಅದಕ್ಕೆ ಒಬ್ಬ ಒಳ್ಳೆ ರೈತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಅವನು ಹೋಗಿ ಅದನ್ನು ಬಿತ್ತಿ ಬೆಳೆದು ಉಳುಮೆ ಮಾಡಿ ಬೀಜ ಬಿತ್ತಿದರೆ ಎಷ್ಟು ಒಳ್ಳೆ ಫಲವತ್ತಾದ ಭೂಮಿ ಬೆಳೆ ಕೊಡುತ್ತೆ ಅದು. ಸೊ ಅದೇ ಥರ ನಮ್ಮ ದೇಶದಲ್ಲಿ ಒಬ್ಬ ರೈತನ ರೂಪದಲ್ಲಿ ಒಬ್ಬ ಕೃಷಿಕನಾಗಿ ನಮ್ಮ ಉಪೇಂದ್ರ ಅವರು ಸರ್ ಬಂದಿದ್ದಾರೆ. ಅವರು ವಿಚಾರಗಳನ್ನು ನಮ್ಮ ಈ ನಾಡಿನ ಇದರಲ್ಲಿ ಗದ್ದೆಯಲ್ಲಿ ಬಿತ್ತಿದರೆ, ಬೆಳೆಸಿದರೆ ಎಷ್ಟು ಒಳ್ಳೆ ಜೀವನ ಸಿಗುತ್ತೆ ಜನರದು. ಮುಂದೆ ಮಕ್ಕಳ ಭವಿಷ್ಯ ಎಷ್ಟು ಒಳ್ಳೆ ಚೆನ್ನಾಗಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಅದರ ಲಾಭನ ಎತ್ಕೋಬೇಕು. ದಯವಿಟ್ಟು ಎದ್ದೇಳಿ, ಎಚ್ಚೆತ್ಕೊಳ್ಳಿ, ಹೊರಗೆ ಬಂದು ನೋಡಿ, ಓದಿ, ಅವ್ರ ವಿಚಾರಗಳನ್ನು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದಕ್ಕೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರಜಾಕೀಯ ಪಕ್ಷನ ಗೆಲ್ಲಿಸಿ ಓಟ್ ಕೊಡಿ. ಆಮೇಲೆ ಅದನ್ನು ಗೆಲ್ಲಿಸಿ, ಉಳಿಸಿ, ಬೆಳೆಸಿ, ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕಳ್ಕಳಿಯಿಂದ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ, ನಮಗೋಸ್ಕರ